ಆತ್ಮೀಯ ಬಂಧುಗಳೇ, ಇಂದು ನಮ್ಮ ಚಾನಲಿಗೆ ತಮಗೆ ಆತ್ಮೀಯ ಸ್ವಾಗತ. ಅವಮಾನಕ್ಕೆ ಅಂಜದಿರಿ, ನೀವು ಉತ್ತಮ ವ್ಯಕ್ತಿಗಳಾಗಿ ಕೆಲವು ಜನರು ನಿಮಗೆ ಬಹಳ ಅವಮಾನ ಮಾಡಬಹುದು. ದೂರದ ವ್ಯಕ್ತಿ ನಿಮ್ಮ ತಂಟೆಗೆ ಎಂದು ಬರುವುದಿಲ್ಲ. ಯಾರ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸುವಿರೋ ಅವರಿಂದಲೇ ಅವಮಾನವನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರಿಕೆ, ಇಂತಹ ಅವಮಾನಗಳು ಒಂದಲ್ಲ, ನೂರಲ್ಲ, ಸಾವಿರವಲ್ಲ, ಇಡೀ ಪ್ರಪಂಚದ ಪ್ರತಿಯೊಂದು ಧೂಳಿನ ಕಣಗಳಷ್ಟು ಅವಮಾನಗಳು ನಿಮ್ಮನ್ನು ಮುತ್ತಿಗೆ ಹಾಕಲಿ, ಅವುಗಳಿಗೆ ಏಕೆ ಹೆದರುತ್ತೀರಿ? ಯಾವ ಉನ್ನತ ಗುರಿಗಾಗಿ ನಡೆಯುತ್ತಿದ್ದೀರೋ ಅದನ್ನು ಬೇಗ ಮುಟ್ಟುವ ಉತ್ತಮ ಸಮಯ ನನ್ನ ಪಾಲಿಗೆ ಬಂದು ಒದಗಿದೆ ಎಂದು ಭಾವಿಸಿ. ಗುರಿಯು ದೊರಕುವ ತನಕ ಇಂತಹ ಅವಮಾನಗಳಿಗೆ ತಲೆ ಬಾಗದೆ, ಹಿಂದೆ ಸರಿಯದೆ, ಮುಂದೆ ಮುಂದೆ ನುಗ್ಗಿರಿ, ನಿಲ್ಲದಿರಿ. ಅವಮಾನ ಮಾಡುವವರ ಮನಸ್ಸನ್ನು ಆಕರ್ಷಿಸುವ ಹೇಡಿತನವನ್ನು ಎಂದೂ ಮಾಡದಿರಿ. ಗುರಿ ಮುಟ್ಟಬೇಕೆಂದರೆ ಇಂತಹ ನೂರಾರು ಮೂರ್ಖರನ್ನು ನೀವು ಎದುರಿಸಲೇಬೇಕು. ಗುರಿಯನ್ನು ಹಾಗೂ ಮೂರ್ಖರನ್ನು ಇಬ್ಬರನ್ನೂ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಮೂರ್ಖರ ಜೊತೆ ಎಂದೂ ಜಗಳ ಬೇಡ. ಅವಮಾನವಾದ ವಾತಾವರಣದಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡಿ, ಅಲ್ಲಿಂದ ಹೊರಟು ಬಿಡಿ. ನಿಮ್ಮ ಗುರಿ ಸಾಧನೆಗಳಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇರೋದಿಲ್ಲ. ನೀವು ಉತ್ತಮ ತತ್ವಜ್ಞಾನಿಗಳಾದಾಗ, ದೇವರ ಭಕ್ತರಾಗಿ ಗುರಿ ಮುಟ್ಟಿ ಯಶಸ್ಸಿನ ಶಿಖರದಲ್ಲಿ ನಿಂತಾಗ, ನಿಮ್ಮನ್ನು ವಿರೋಧ ಮಾಡಿದಾಗ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಂತೆ ಕಂಡ ಮೂರ್ಖ ಜನರು ಈಗ ಧೂಳಿನಂತೆ ಕಾಣಿಸುತ್ತಾರೆ. ಆದರೆ ಆ ಕ್ಷಣದಲ್ಲಿಯೂ ಕೂಡ ನೀವು ಲವಲೇಶವೂ ಅಹಂಕಾರ ಪಡಬೇಡಿರಿ ಮತ್ತು ನಿಮ್ಮನ್ನು ವಿರೋಧ ಮಾಡಿದವರ ಬಳಿ ನಿರ್ಮಲ ಮನಸ್ಸಿನಿಂದ ವ್ಯವಹರಿಸಿ. ಓಕೆ ಸ್ನೇಹಿತರೆ, ನಾವು ಎಂದಿಗೂ ಕೂಡ ನಮ್ಮ ಜೀವನದಲ್ಲಿ ಅವಮಾನಗಳಿಗೆ ಅಂಜದಿರದೇ ಇದ್ದರೆ ನಾವು ಯಶಸ್ಸನ್ನು ಪಡಿತೀವಿ. ನಮಸ್ತೆ.